ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇದು ಬಂದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಇನ್ನು ನಾನು ಊರಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಭಾನುವಾರನೇ ಬರೋಣ ಅಂದ್ಕೊಂಡೆ, ಬಟ್ ಭಾನುವಾರ ಬರೋದಕ್ಕಾಗಲಿಲ್ಲ. ಅದಕ್ಕೆ ಸೋಮವಾರನೇ ಬಂದ್ವಿ. ಇನ್ನು ಇವತ್ತು ಬಂದುಬಿಟ್ಟು ಜೊತೆಗೆ ಸಹ ನಾನು ಕರ್ಕೊಬರ್ತಾಯಿದ್ದೀನಿ. ಇನ್ನು ರಜೆ ಬಿಟ್ಟಿದ್ದಾರಲ್ವ, ಹಂಗಾಗಿ ಸ್ವಲ್ಪ ದಿನ ಇದ್ದೋಗ್ಲಿ ಅಂತ ಹೇಳಿಬಿಟ್ಟು ನಾನು ಸಹನ ಗುಂಡ ಇನ್ನು ಬಂದ್ವಿ. ನನ್ನ ತಂಗಿ ಕೂಡ ಬಂದಿದ್ಲು, ರೋಜ ನಮ್ಮನ್ನು ಚಳ್ಳಕೆರೆವರೆಗೂ ಬಿಟ್ಟು ಬಸ್ ಹತ್ಸೋಗೋದಕ್ಕೆ. ಇನ್ನು ಅವಳು ಬಂದುಬಿಟ್ಟು ನಮ್ಮನ್ನು ಬಸ್ ಹತ್ತಿಸಿ, ಇನ್ನು ಬಸ್ ಇದೆ ಹೋಗ್ತೀನಿ ಬೇಗ ಅಂತ ಹೇಳಿಬಿಟ್ಟು ಅವಳು ಕೂಡ ಹೊರಟ್ಲು. ಇನ್ನು ಅವಳು ಆ ಕಡೆ ಹೋದ್ಲು, ಇನ್ನು ನಾವು ಕೂಡ ಬಸ್ ಸಿಕ್ತಲ್ವ, ಇನ್ನು ಆರಾಮಾಗಿ ಸೀಟಲ್ಲಿ ಕೂತ್ಕೊಂಡ್ಬಿಟ್ಟು ಇನ್ನು ಸೀದಾ ಹಿರಿಯೂರಿಗೆ ಬಂದ್ವಿ. ಇನ್ನು ಹಿರಿಯೂರಿಗೆ ಬಂದ ತಕ್ಷಣವೇ ತುಂಬ ಲೇಟ್ ಆಯಿತು. ಒಂದು ಆಟೋ ಕೂಡ ಸಿಗಲಿಲ್ಲ ನಮಗೆ. ಎಷ್ಟೊತ್ತು ವೇಟ್ ಮಾಡಿದ್ವಿ ಅಂದರೆ ಸಿಕ್ಕಾಪಟ್ಟೆ ವೇಟ್ ಮಾಡಿದ್ವಿ. ಇನ್ನು ಫೈನಲ್ ಒಂದೇ ಒಂದು ಆಟೋ ಬಂತು ನಮ್ಮ ಪುಣ್ಯಕ್ಕೆ. ಇನ್ನು ಅದರಲ್ಲಿ ಹತ್ಕೊಂಡು ಕೂತ್ಕೊಂಡಿದ್ದೀವಿ. ಇನ್ನು ಆಟೋ ಬರೋಷ್ಟೊತ್ತಿಗೆ ಮಕ್ಕಳಿಗೆ ಇನ್ನು ಎಗ್ ರೈಸು ಮತ್ತು ಗೋಬಿ ಕೂಡ ಕೊಡಿಸಿದ್ದೆ. ಇನ್ನು ತಿನ್ಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ರು. ಇನ್ನು ಎಲ್ಲಿ ಆರಾಮ ಹೇಳಿ, ಬಿಸಿಲು ಅಂದರೆ ಬಿಸಿಲು, ಎಷ್ಟೊತ್ತಿಗೆ ಹೋಗಿ ಮನೆ ತಲುಪನಪ್ಪ ಅಂತ ಅನಿಸ್ಬಿಡುತ್ತೆ. ಇನ್ನು ಸದ್ಯ ಅಲ್ಲಿ ಸ್ವಲ್ಪ ನೆರಳಿದೆ, ಅಲ್ಲಿ ಕೂತ್ಕೊಂಡ್ಬಿಟ್ಟು ಆರಾಮಾಗಿ ನೋಡ್ತಾ ಇದ್ವಿ ಆಟೋ ಯಾವಾದರೂ ಬರ್ತವೆ ಅಂತೇಳ್ಬಿಟ್ಟು. ಇನ್ನು ಬಸ್ಸಿನ ವ್ಯವಸ್ಥೆ ಅಂತೂ ಟೈಮ್ ಸರಿಯಾಗಿ ಬಸ್ ಇಲ್ಲ. ಇನ್ನು ಟೈಮ್ ಸರಿಯಾಗಿ ಬಂದರೆ ಮಾತ್ರ ಬಸ್ಸು, ಸಾಯಂಕಾಲ ಟೈಮು ಮತ್ತು ಬೆಳಗ್ಗೆ ಟೈಮ್ ಅಷ್ಟೇ. ಈ ಥರ ಸೆಂಟ್ರಲ್ ಮಧ್ಯಾಹ್ನ ಹಂಗೆಲ್ಲ ಬಂದರೆ ಕೂಡ ಬಸ್ಸುಗಳು ಸಿಗೋದಿಲ್ಲ. ಇನ್ನು ಆಟೋಗೆ ವೇಟ್ ಮಾಡಬೇಕು ಎಷ್ಟೊತ್ತಿದ್ರು ಕೂಡ. ಇನ್ನು ಅಂತೂ ಇಂತೂ ಪೇಚಾಡಿಕೊಂಡು ಇನ್ನು 3 ಜನನು ಬಂದು ಮನೆ ತಲುಪಿದ್ವಿ. ಇನ್ನು ಮಕ್ಕಳು ಬಂದ ತಕ್ಷಣ ಆಟ ಆಡ್ತಾಯಿದ್ರು. ಇನ್ನು ನಾವು ಬರೋಷ್ಟೊತ್ತಿಗೆ ಸಾಯಂಕಾಲನೇ ಆಗಿತ್ತು. ಇನ್ನು ನಮ್ಮ ಮನೆಯವ್ರಿಗೆ ಪಾಪ ಹೊಟ್ಟೆ ಹಸಿವಾಗಿತ್ತೇನೋ, ಇನ್ನು ಅಡುಗೆ ಸ್ಟಾರ್ಟ್ ಮಾಡಮ್ಮ ಲೇಟ್ ಆಗುತ್ತೆ ಅಂತ ಹೇಳಿದರು. ಇನ್ನು ಅದಕ್ಕೆ ಊರಿಂದ ಬದನೆಕಾಯಿ ಕೂಡ ತೊಗೊಂಬಂದಿದ್ದೆ. ಮೊನ್ನೆ ಚಿಕ್ಕಮ್ಮ ಇನ್ನು ಬದನೆಕಾಯಿ ಊರಿಂದನೇ ತೊಗೊಂಬಂದಿದ್ದೆ. ಮತ್ತು ತರಕಾರಿ ಬಂದುಬಿಟ್ಟು ಹಿರಿಯೂರಲ್ಲಿ ತೊಗೊಂಬಂದೆ. ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಆಲೂಗೆಡ್ಡೆ, ಕೊತ್ತಂಬರಿ ಸೊಪ್ಪೆಲ್ಲ ತೊಗೊಂಬಂದೆ. ಇನ್ನು ಕೊತ್ತಂಬರಿ ಅಂತೂ 20 ರೂಪಾಯಿ ಕಟ್ಟು ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ನಾನು ಊರಿಂದನೇ ತರ್ಬೋದಾಗಿತ್ತು. ಊರಲ್ಲಿ ನಾಟಿ ಕೊತ್ತಂಬರಿ 5 ರೂಪಾಯಿ ಕಟ್ಟಿತ್ತು. ಬಿಡು, ತೊಗೊಂಡು ಹೋಗೋಷ್ಟೊತ್ತಿಗೆ ಬಾಡೋಗುತ್ತೆ, ಅಲ್ಲ ತೊಗೊಂಡೋಗೋಣ ಫ್ರೆಶ್ ಆಗಿ ಅಂತ ಅಂದ್ಕೊಂಡು ನಾನು ವಾಪಸ್ ಬಂದರೆ, ಇಲ್ಲಿ ನೋಡಿದ್ರೆ 20 ರೂಪಾಯಿ ಕಟ್ಟು ಹಾಕಿದ್ರು. ಅಯ್ಯೋ ಏನು ಮಾಡೋದು ಅಂತೇಳ್ಬಿಟ್ಟು ಒಂದು ಕಟ್ಟು ತೊಗೊಂಡೆ, ಅನಿವಾರ್ಯ ತೊಗೊಳ್ಳಬೇಕಂತೇಳ್ಬಿಟ್ಟು. ಇನ್ನು ಹಸಿರು ಮೆಣಸಿನ್ಕಾಯಿ ಎಲ್ಲ ತೊಗೊಬಂದೆ. ನನಗೆ ಮನೆಗೆ ಬಂದಮೇಲೆ ಅನ್ನಿಸ್ತು, ಎಂಥ ಕೆಲಸ ಮಾಡಿಕೊಂಡೆ. ಅಲ್ಲೇ 1-2 ಶೂಡ್ 3 ಶೂಡ್ ತೊಗೊಬಂದಿದ್ರೆ ಆರಾಮಾಗಿ ಫ್ರಿಜ್ಜಲ್ಲಿ ಇಟ್ಕೋಬೋದಾಗಿತ್ತು. ಬಾಡೋಗ್ತಾ ಇತ್ತು, ಏನು ಆಗ್ತಾ ಇರಲಿಲ್ಲ ಅಂತ ಅನ್ನಿಸ್ತು. ಅಷ್ಟು ರೇಟ್ ಹೇಳ್ತಾ ಇದ್ದಾರೆ. ಇನ್ನು ಟೊಮೊಟೊ ಬಂದುಬಿಟ್ಟು 60 ರೂಪಾಯಿ ಕೆಜಿ ಟೊಮೊಟೊ ಹೇಳಿದ್ರು. ಏನು ತೊಗೊಳ್ಳೋದು ಏನು ಬಿಡೋದು ಅಂತ ಹೇಳ್ಬಿಟ್ಟು, ಇನ್ನು ಅದು ಚಿಕ್ಕ ಸೈಜ್ ಟೊಮೊಟೊ, ದೊಡ್ಡ ಟೊಮೊಟೊ ಕೂಡ ಅಲ್ಲ, ಅದನ್ನೇ 60 ರೂಪಾಯಿ ಹೇಳಿದರು. ಏನೋ ಅಂತೇಳ್ಬಿಟ್ಟು ಇನ್ನು ಸ್ವಲ್ಪ ತೊಗೊಂಬಂದೆ, ಒಂದು ಅರ್ಧ ಕೆಜಿ ಅಷ್ಟು ತೊಗೊಬಂದ್ಬಿಟ್ಟು. ಇನ್ನು ಮೊನ್ನೆ ಮೊಳಕೆ ಹುಳಿಕಾಳು ಕಟ್ಬಿಟ್ಟು ಮೊಳಕೆ ಅಂತೂ ತುಂಬ ಚೆನ್ನಾಗಿ ಬಂದಿದ್ದು. ಹಂಗೆ ಫ್ರಿಜ್ಜಲ್ಲಿ ಎತ್ತಿಟ್ಟೋಗಿದ್ದೆ. ಮತ್ತು ಕಡೆಯಲ್ಲಿದ್ದರೆ ಇಲಿ ಕಾಟ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಅದರಲ್ಲಿ ಇಟ್ಟೋಗಿದ್ದೆ. ಇನ್ನು ಅದೆಲ್ಲ ತೊಗೊಂಬಂದು ಸ್ವಲ್ಪ ಸಾಂಬಾರು ಮಾಡೋಣ, ಬೆಳಗ್ಗೆಗೂ ಆಗುತ್ತೆ ಇವಾಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಏನಿಲ್ಲ, ಒಂದು 3-4 ಬದನೆಕಾಯಿ ಮತ್ತು ಒಂದು 2 ಆಲೂಗೆಡ್ಡೆ ಕಟ್ ಮಾಡಿ ಹಾಕಿ, ಮತ್ತು ಮೊಳಕೆ ಕಾಳು ಇದ್ವಲ್ಲ, ಮೊಳಕೆ ಕಾಳು ಹಾಕ್ಬಿಟ್ಟು ಇನ್ನು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಸಾಂಬಾರು. ಇನ್ನು ಟೈಮ್ ಕೂಡ ಸಾಯಂಕಾಲ ಆಗ್ತಾ ಇತ್ತು. ಇನ್ನು ಅದಕ್ಕೆ ಮುದ್ದೆ ಅನ್ನ 2 ಮಾಡಬೇಕಿತ್ತು, ಸಾಂಬಾರು ಕೂಡ. ಅದಕ್ಕೆ ಬೇಗ ಮಾಡೋಣ ಅಂತ ಹೇಳ್ಬಿಟ್ಟು ಬೇರೆ ಕೆಲಸ ಎಲ್ಲ ಹಂಗೆ ಮಾಡ್ಕೊತ ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಮನೆಯವ್ರಿಗೆ ಪಾಪ ಹೊಟ್ಟೆ ಹಸಿವಾಗ್ಬಿಟ್ಟಿದೆ. ಅವರು ಯಾವಾಗ ಬೆಳಗ್ಗೆನ ಊಟ ಮಾಡಿದ್ರು ಅನಿಸುತ್ತೆ. ಇನ್ನು ನಾವು ಬರ್ತೀವಂತ ಗೊತ್ತಿತ್ತಲ್ಲ, ಇನ್ನು ಎಲ್ಲೂ ಕೂಡ ಹೋಗಿಲ್ಲ, ಅಲ್ಲಿ ಮನೆ ಹತ್ರ ಕೂಡ ಹೋಗಿಲ್ಲ ಅನಿಸುತ್ತೆ. ಸರಿ ಬಿಡು ಅಂತೇಳ್ಬಿಟ್ಟು ಅವ್ರಿಗೋಸ್ಕರ ಸ್ವಲ್ಪ ಫಾಸ್ಟಾಗೆ ಮಾಡ್ತಾಯಿದ್ದೀನಿ. ಅದಕ್ಕೆ ಸರಿಯಾಗಿ ವೀಡಿಯೋ ಕೂಡ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಇನ್ನು ಎಷ್ಟಾಗುತ್ತೋ ಅಷ್ಟು ಮಾತ್ರ ಮಾಡ್ಕೊತಿದ್ದೀನಿ ಅಷ್ಟೇ. ಕಮೆಂಟ್ಸ್ ಕೂಡ ಮಾಡಿದ್ದೀರಾ, ವ್ಲಾಗ್ಸೇ ಬರ್ತಾಯಿಲ್ಲ ಅಂತ ಹೇಳ್ಬಿಟ್ಟು. ಬಂದಿಲ್ಲ ಇಷ್ಟು ದಿನ. ಅದೇ ಸ್ವಲ್ಪ ನನಗೆ ಹೆಲ್ತ್ ಸರಿ ಇಲ್ಲ, ಹಂಗಾಗಿ ಸ್ವಲ್ಪ ವೀಡಿಯೋಸ್ ಮಾಡೋ ಕಡೆ ಅಂದರೆ ವೀಡಿಯೋ ಕಡೆ ಗಮನ ಕೊಡೋದಕ್ಕೆ ಆಗ್ತಾಯಿಲ್ಲ ಅಷ್ಟೇ. ಅದು ಬಿಟ್ರಂತೂ ಇನ್ನೇನು ಬೇರೆ ಪ್ರಾಬ್ಲಮ್ ಏನೇನು ಇಲ್ಲ, ಆರಾಮಾಗಿ ಮಾಡ್ಬೋದು. ಆದರೆ ಸ್ವಲ್ಪ ನನಗೆ ಜಾಸ್ತಿ ಒಂದೊಂದು ಸತಿ ಮಾತಾಡೋದಕ್ಕೂ ಕೂಡ ಆಗ್ತಾಯಿಲ್ಲ. ಇಲ್ಲಿ ವಾಯ್ಸ್ ಅವ್ರು ಕೊಟ್ಟರು ಕೂಡ ನನಗೆ ಒಂಥರ ಆಯಾಸ ಆಗ್ತಾಯಿದೆ. ಹಂಗಾಗಿ ಸುಮ್ಮನೆ ಆಗಿಬಿಟ್ಟಿದೆ ಅಷ್ಟೇ. ಇರಲಿ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಅಪ್ಲೋಡ್ ಮಾಡ್ತಿರ್ತೀನಿ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ನಾನು ವೀಡಿಯೋ ಮಾಡ್ಕೊಂಡು ನಿಮಗೆ ಶೇರ್ ಮಾಡ್ತೀನಿ. ಮತ್ತು ಮುಂಚೆ ಎಲ್ಲ ಹೇಳ್ತಾಯಿದ್ರಿ ಕ್ಯಾಮ್ರಾ ಕೂಡ ಸರಿಯಾಗಿ ಇದಾಗ್ತಾಯಿಲ್ಲ ಅಂತೇಳ್ಬಿಟ್ಟು. ಇಲ್ಲೇನು ಪ್ರಾಬ್ಲಮ್ ಅಂದರೆ ಲೈಟಿಂಗ್ ಪ್ರಾಬ್ಲಮ್ ಫ್ರೆಂಡ್ಸ್. ಲೈಟು ಸರಿಯಾಗಿ ಬೀಳೋದೇ ಇಲ್ಲ. ದೊಡ್ಡದಲ್ವ ಇದು, ಗೋಡನ್ ಥರ ಇದೆ ಅಲ್ವಾ, ಹಾಗಾಗಿ ಎಲ್ಲ ಕಡೆನೂ ಬೆಳಕು ಸಾಕಾಗ್ತಾ ಇಲ್ಲ. ಇನ್ನು ಅಡುಗೆ ಮಾಡಿದ್ರೆ ಸಪ್ರೇಟಾಗಿ ಒಂದು ಬಲ್ಪ್ ಹಾಕ್ಸ್ಕೊಳೋಣ ಅಂತ ಅವಾಗಲೇ ಅಂದ್ಕೊಂಡಿದ್ದೆ. ಮೊನ್ನೆ ನಮ್ಮ ಮನೆಯವರೆಲ್ಲ ಟ್ರೈ ಮಾಡಿದ್ರು, ಬಟ್ ವೈರೆಲ್ಲ ಸಾಲ್ಟೇಜ್ ಬರುತ್ತೆ.
ಅಲ್ಲಿ ಸುಮ್ಮನೆ ಕಲೆಕ್ಷನ್ ಎಲ್ಲ ತೊಗೊಂಡು ವೈರೆಲ್ಲ ಇದು ಮಾಡಬೇಕಾಯಿತು. ಹಂಗಾಗಿ ಸುಮ್ಮನೆ ಅದೆಲ್ಲ ರಿಸ್ಕ್ ಆಗುತ್ತೆ ಅಂತೇಳ್ಬಿಟ್ಟು ಮನೆ ಒಳಗೆ ಎಷ್ಟು ಬರುತ್ತೋ ಅಷ್ಟು ಎಳ್ಕೊಂಬಿಟ್ಟು ಕಲೆಕ್ಷನ್ ಕೊಟ್ಟಿದ್ದಾರೆ ಅಷ್ಟೇ. ಅದಕ್ಕೆ ಆ ಬಲ್ಪು ಸರಿಯಾಗಿ ನನಗೆ ಎಲ್ಲ ಕಡೆನೂ ಬೆಳಕು ಕಾಣಿಸ್ತಾ ಇಲ್ಲ. ಅದಕ್ಕೆ ವೀಡಿಯೋ ಕೂಡ ಸ್ವಲ್ಪ ಕ್ಲಿಯರಿಟಿ ಬರೋದಿಲ್ಲ ಒಂದೊಂದು ಸತಿ. ಬೆಳಗ್ಗೆ ಟೈಮು ಹಂಗೆಲ್ಲ ವೀಡಿಯೋ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ಪರವಾಗಿಲ್ಲ. ಸ್ವಲ್ಪ ಬೆಳಕೆಲ್ಲ ಇರುತ್ತಲ್ಲ ಆವಾಗ. ಹಿಂಗೆ ಸಾಯಂಕಾಲ ಟೈಮು ಇನ್ನು ಬೆಳಗಿನ ಜಾವ ಸ್ವಲ್ಪ ಒಂದು 6 ಗಂಟೆ 6:30 ಅಂಥ ಟೈಮಲ್ಲಿ ಕೂಡ ಸರಿಯಾಗಿ ಕಾಣೋದಿಲ್ಲ. ಹಾಗಾಗಿ ವೀಡಿಯೋ ಕ್ಲಿಯರಿಟಿ ಬರೋದಿಲ್ಲ, ಏನು ಮಾಡೋಕ್ಕಾಗುತ್ತೆ. ಹಂಗೆ ಇನ್ನು ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಟೆ. ಇನ್ನು ಹುಡುಗರು ಇಷ್ಟೊತ್ತು ಆಟ ಆಡ್ತಾಯಿದ್ರು ಇಲ್ಲೇ. ಇನ್ನು ಟೈರು ಎಲ್ಲ ತೊಗೊಂಬಿಟ್ಟು ಆಟ ಆಡ್ತಾಯಿದ್ರು. ಇನ್ನೆಲ್ಲ ತೆಗೆದ್ಬಿಟ್ಟು ಇವಾಗ ಕಸ ಗುಡಿಸ್ತಾಯಿದ್ದೀನಿ. ಮನೇಲಿ 1 ದಿನ 2 ದಿನ ಇಲ್ಲ ಅಂತಂದರೆ ನೋಡೋದಕ್ಕೆ ಆಗೋದಿಲ್ಲ. ಇನ್ನು ನಮ್ಮ ಮನೆಯವ್ರು ಕೂಡ ಜಾಸ್ತಿ ಇರೋದಿಲ್ಲ ಮನೆ ಹತ್ರ. ಅಕಸ್ಮಾತ್ ನಾವಿಲ್ಲ ಅಂದರೆ ಇನ್ನು ಅಲ್ಲಿ ಇಲ್ಲೂ ತೋಟದಲ್ಲೇ ಓಡಾಡಿಕೊಂಡು ಇನ್ನು ಇರ್ತಾರೆ. ಜಾಸ್ತಿ ಬಾಗಿಲು ಸಮೇತ ತೆಗಿಯೋದಿಲ್ಲ. ಹಂಗಾಗಿ ಏನು ಅಷ್ಟೊಂದೇನು ಇದಿರೋದಿಲ್ಲ. ಇನ್ನು ಹೊರಗೆ ಎಲ್ಲ ಕೂಡ ಕೋಳಿ ಇದೆ, ಮತ್ತು ಕೋಳಿ ಎಲ್ಲ ಓಡಾಡ್ತಾ ಇರ್ತವೆ. ಮತ್ತು ಗಾಳಿ ಬೀಸಿದ್ರೆ ಕಸ ಎಲ್ಲ ಬರ್ತಾ ಇರುತ್ತಲ್ಲ, ಅದು ಸ್ವಲ್ಪ ಗಲೀಜು ಜಾಸ್ತಿ ಅನಿಸ್ಬಿಡುತ್ತೆ. ಅದಕ್ಕೆ ಇನ್ನು ನೀಟಾಗೆಲ್ಲ ಕಸ ಗುಡಿಸ್ಬಿಟ್ಟು ಇನ್ನು ಸಂಜೆ ಟೈಮು ಅಷ್ಟೇ ನೀರು ಹಾಕೋಣ ಅಂತ ಹೇಳಿಬಿಟ್ಟು ಇನ್ನು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಈ ಬೇಸಿಗೆ ಕಾಲ ಬಂದಿರೋದ್ರಿಂದ ಈ ವರ್ಷ ಅಂತೂ ಸಿಕ್ಕಾಪಟ್ಟೆ ಬಿಸಿಲು. ಇನ್ನು ನೀರು ಕೂಡ ತುಂಬ ಕಡಿಮೆ ಆಗ್ತಾಯಿದೆ. ಇನ್ನು ಗಿಡಗಳಿಗಂತೂ ಅಸಲು ನೀರೇ ಆಗ್ತಾಯಿಲ್ಲ. ನಮಗೂ ಅಷ್ಟೇ. ಇನ್ನು ಮನೆಗೆ ಸ್ವಲ್ಪ ಯೂಸ್ ಮಾಡ್ಕೊಳ್ಳೋದಕ್ಕೂ ಕೂಡ ನೀರು ಸಿಗ್ತಾಯಿಲ್ಲ. ಇನ್ನು ಯಾವಾಗ ಸ್ವಲ್ಪ ಫ್ರೆಜರಾಗಿ ಬರುತ್ತೋ ಅವಾಗ ಬೇಗ ಇಟ್ಕೋಬೇಕು, ಆಮೇಲೆ ಬರೋದೇ ಇಲ್ಲ. ಇನ್ನು ಸ್ಟಾರ್ಟಿಂಗು ಮೋಟ್ರ್ ಆನ್ ಮಾಡಿದಾಗ ಒಂದು ಸ್ವಲ್ಪ ಫಾಸ್ಟಾಗಿ ಬರ್ತವೆ ನೀರು, ಆಮೇಲೆ ಬರ್ತಾ ಫುಲ್ಲು ಸ್ಲೋ ಆಗ್ತಾಯಿದ್ದಾವೆ. ಹಂಗಾಗಿ ನೀರು ಕೂಡ ತುಂಬ ನೋಡಿಕೊಂಡು ಯೂಸ್ ಮಾಡ್ಕೋಬೇಕಾಗುತ್ತೆ ಇವಾಗ. ನಮಗಂತೂ ಆ ಥರ ಪರಿಸ್ಥಿತಿ. ಈ ಮಳೆ ಸ್ವಲ್ಪ ಚೆನ್ನಾಗಿ ಬರೋವರೆಗೂ ಇನ್ನು ಬೋರ್ವೆಲ್ ಎಲ್ಲನೂ ಫುಲ್ಲು ನಿಂತೋಗ್ಬಿಟ್ಟಿದೆ. ಬರೋವರೆಗೂ ಕೂಡ ಸ್ವಲ್ಪ ಹಂಗೆ ಮ್ಯಾನೇಜ್ ಮಾಡಬೇಕಾಗುತ್ತೆ. ಎಲ್ಲಿ ನೋಡಿದ್ರೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ಕೂಡ ಜಾಸ್ತಿ ಆಗ್ತಾಯಿದೆ ಊರೊಳಗೆಲ್ಲ ಕೂಡ. ಅಷ್ಟು ಬಿಸಿಲು, ಅಷ್ಟು ಇದು. ಹಾಗಾಗಿ ಎಲ್ಲ ಕೂಡ ಕಷ್ಟ ಅನ್ನಿಸ್ತಾ ಇದೆ ಇವಾಗಂತೂ ಜೀವನ. ಈ ವರ್ಷ ಏನಾದರೂ ಸರಿಯಾಗಿ ಮಳೆ ಬರಲಿಲ್ಲ ಅಂದರೆ ಏನೇನಾಗುತ್ತೋ ಗೊತ್ತಿಲ್ಲ. ಅಷ್ಟು ಇದು ಹೇಳಬೇಕಂದ್ರೆ ಪ್ರತಿಯೊಬ್ಬರು ಕೂಡ ಫೋನ್ ಇದರಲ್ಲಿ ನ್ಯೂಸಲ್ಲೇ ಆಗಲಿ, ಮತ್ತು ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಎಲ್ಲ ನೋಡಿದ್ರೂ ಇದರಲ್ಲಿ ಹೇಳ್ತಾ ಇದ್ದಾರೆ ಬಿಸಿಲು ಜಾಸ್ತಿ ಇದೆ, ಹುಷಾರಾಗಿರಬೇಕು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಮಕ್ಕಳನ್ನ ಹೊರಗಡೆ ಕಳಿಸ್ಬೇಡಿ, ವಯಸ್ಸಾದವರು ಆಗಲಿ ಯಾರೇ ಆಗಲಿ ಜಾಸ್ತಿ ಬಿಸಿಲಲ್ಲಿ ಇರಬೇಡಿ ಅಂತ ಹೇಳ್ತಾನೆ ಇರ್ತಾರೆ. ಅಷ್ಟು ಬಿಸಿಲಿದೆ. ಮತ್ತು ಸುಮಾರು ಜನ ಕೂಡ ಈ ಬಿಸಿಲಿಗೆ ಸತ್ತೇ ಹೋಗ್ಬಿಟ್ಟಿದ್ದಾರೆ. ಅಷ್ಟು ಬಿಸಿಲು ಈಗ ಎಲ್ಲ ನೋಡ್ತಾ ಇದ್ರೇ ಏನಪ್ಪ ಈ ಥರ ಇದೆ ಇವಾಗ ಅನ್ನೋ ಥರ ಅನ್ನಿಸ್ತಾ ಇದೆ. ಏನು ಮಾಡೋಕ್ಕಾಗುತ್ತೆ, ಒಂದು ವರ್ಷ ಇರೋ ವಾತಾವರಣ ಇನ್ನೊಂದು ವರ್ಷ ಇರೋದಿಲ್ಲ. ಹಾಗೆ ಸ್ವಲ್ಪ ಇವಾಗ ಮಳೆ ಬರೋವರೆಗೂ ಇದೇ ಪರಿಸ್ಥಿತಿನೇ. ಇನ್ನು ಬೆಳಗ್ಗೆ ಒಂದು 9:30 10 ಗಂಟೆಯಿಂದನೂ ಹಿಡಿದ್ಬಿಟ್ಟು ಇನ್ನು ಸಂಜೆ 5:30 6 ಗಂಟೆ ಆದರೂ ಕೂಡ ಸಖತ್ತು ಒಂಥರ ಬಿಸಿ ಹಬೆ, ಬಿಸಿ ಗಾಳಿ ತಾಗ್ತಾನೇ ಇರುತ್ತೆ. ತಂಪಾದ ಗಾಳಿನೇ ನಮಗೆ ಸಿಗ್ತಾಯಿಲ್ಲ, ಆ ಥರ ಇದೆ ಇವಾಗಂತೂ ಪರಿಸ್ಥಿತಿ. ಇನ್ನು ಫ್ಯಾನ್ ಹಾಕೊಂಡ್ರು ಅಂತೂ ಇನ್ನು ಕೇಳೋಂಗೆ ಇಲ್ಲ. ಫ್ಯಾನ್ ಗಾಳಿ ಅಂತ ಇನ್ನು ಅಲ್ಲೇ ಸುತ್ತಾ ಇರುತ್ತೆ, ಅದು ಇನ್ನೂ ಬಿಸಿ ಇರುತ್ತೆ. ಹೆಂಗೋ ತುಂಬ ಇದು. ಇನ್ನು ಫೈನಲಿ ಅಡುಗೆ ಕೆಲಸ ಎಲ್ಲ ಮುಗಿಸಿದ್ದೀನಿ. ಇವಾಗ ಮುದ್ದೆ ಕಟ್ತಾಯಿದ್ದೆ, ಬಿಸಿ ಮುದ್ದೆ. ಇನ್ನು ನಮ್ಮ ಮನೆಯವರು ಊಟಕ್ಕೆ ಇಟ್ಕೊಡಮ್ಮ ಅಂತಂದರು. ಇನ್ನು ಬಿಸಿದಂಗೆ ಮುದ್ದೆ ತೊಳೆಸ್ಬಿಟ್ಟು ಇನ್ನು ಫಸ್ಟ್ ಅವ್ರಿಗೆ ಇಟ್ಕೊಳ್ಳೋಣ ಅಂತೇಳ್ಬಿಟ್ಟು ಇನ್ನು ಇಟ್ಕೊಟ್ಟೆ, ಅವ್ರು ಊಟ ಮಾಡಲಿ ಅಂತ ಹೇಳಿ. ಗಂಡು ಮಕ್ಕಳು ಬಾಯಿ ಬಿಟ್ಟು ಕೇಳೋದೇ ಇಲ್ಲ. ಒಂದೊಂದು ಸತಿ ನಾವೇ ಅರ್ಥ ಮಾಡ್ಕೋಬೇಕಾಗುತ್ತೆ. ಯಾವಾಗ ಅರ್ಜೆಂಟ್ ಮಾಡ್ತಾ ಇರ್ತಾರೋ ಆವಾಗ ನಮಗೆ ಆಗಲೇ ಗೊತ್ತಾಗ್ಬಿಡ್ಬೇಕು, ಈ ಥರ ಹೊಟ್ಟೆ ಹಸಿವಾಗಿದೆ ಅನ್ನೋ, ಅದಕ್ಕೆ ಅರ್ಜೆಂಟ್ ಮಾಡ್ತಾಯಿದ್ದಾರೆ ಅಂತ ಹೇಳಿಬಿಟ್ಟು. ನಾವಾದರೂ ಹೆಂಗೋ ಒಬ್ಬೊಬ್ಬರಿದ್ದಾಗ ಹೆಂಗೆ ಏನಾದರೂ ಮಾಡ್ಕೊಂಡು ತಿಂತೀವಿ. ಅವರು ಒಲೆ ಮುಂದೆನೇ ಹೋಗಿರಲ್ಲ, ಅವ್ರಿಗೇನು ಮಾಡೋದಕ್ಕೆ ಬರೋದಿಲ್ಲ ಅನ್ನೋರಿಗೆ ತುಂಬ ಕಷ್ಟ. ಇನ್ನು ಅವ್ರ ಮನೆ ಹತ್ರ ಇವ್ರ ಮನೆ ಹತ್ರ ಹೋಗ್ಬಿಟ್ಟು ಇನ್ನೂ ಊಟ ಮಾಡಿ ಬರಬೇಕು ಅನ್ನೋದು ಕೂಡ ಅವ್ರಿಗೆ ಒಂದೊಂದು ಸತಿ ಒಂಥರ ಅನ್ನಿಸ್ತಾ ಇರುತ್ತೆ, ಹೋಗೋದಿಲ್ಲ ಏನಿಲ್ಲ. ಇನ್ನು ಹೋಟೆಲ್ಗೆ ಹೋಗೋಣ ಅಂತಂದರೆ ಬೆಳಗ್ಗೆ ಟೈಮ್ ಏನೋ ಟಿಫನ್ ಸಿಗ್ತಾ ಇರುತ್ತೆ ಅಷ್ಟೇ, ಅದು ಬಿಟ್ಟರೆ ಮತ್ತೆ ಸಿಗೋದೇ ಇಲ್ಲ. ಹಾಗಾಗಿ ಈ ಪರಿಸ್ಥಿತಿ ಇರುತ್ತೆ ಒಂದೊಂದು ಸತಿ. ಇನ್ನು ನಾವೇ ಅರ್ಥ ಮಾಡ್ಕೊಂಡ್ಬಿಟ್ಟು ಇನ್ನು ಬೇಗ ನಮ್ಮ ಕೆಲಸ ಅಲ್ಲಿದ್ದರೂ ಪರವಾಗಿಲ್ಲ, ಅಡುಗೆ ಕೆಲಸ ಎಲ್ಲ ಒಂದು ಮಾಡಿಬಿಟ್ಟು ಅವ್ರಿಗೆ ಊಟಕ್ಕೊಂದು ಬಡಿಸಿದ್ರೆ ಇನ್ನು ಸಾಕು. ಇನ್ನು ಫೈನಲಿ ಅಡುಗೆ ಕೆಲಸ ಮುಗಿಸ್ಬಿಟ್ಟು ಇನ್ನು ನಮ್ಮ ಮನೆಯವರು ಕೂಡ ಊಟ ಮಾಡ್ತಾಯಿದ್ರು. ಇನ್ನು ಮಕ್ಕಳು ಕೂಡ ಮಧ್ಯಾಹ್ನ ಸ್ವಲ್ಪ ತಿನ್ಕೊಂಬಂದಿದ್ರು ಅಷ್ಟೇ. ಇನ್ನು ಅವ್ರಿಗೂ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು ಅಂತೇಳ್ಬಿಟ್ಟು ಇನ್ನು ಅವ್ರನ್ನೂ ಕುಂದಿರಿಸ್ಬಿಟ್ಟು ಇನ್ನು ಬಿಸಿ ಬಿಸಿ ಮುದ್ದೆ, ಅನ್ನ ಮತ್ತು ಮೊಳಕೆ ಕಾಳು ಸಾರು. ತುಂಬ ಚೆನ್ನಾಗಿತ್ತು ಸಾರು ಮಾತ್ರ.
ಸ್ವಲ್ಪ ನಾವು ಅರ್ಜೆಂಟಲ್ಲಿ ಏನು ಸಾರು ಮಾಡ್ತೀವೋ ಅದು ತುಂಬ ಟೇಸ್ಟಾಗಿರುತ್ತೆ. ಚೆನ್ನಾಗಿ ಮಾಡಬೇಕು ಇವತ್ತು, ಚೆನ್ನಾಗಿ ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತ ಇಂಟ್ರೆಸ್ಟ್ ಕೊಟ್ಟು ಸಾರು ಮಾಡಿದಾಗ ಏನಾದರೂ ಒಂದು ಮಿಸ್ಟೇಕ್ ಆಗೇ ಆಗಿರುತ್ತೆ. ಅರ್ಜೆಂಟಲ್ಲೇ ಮಾಡ್ತೀವಲ್ವ, ಆ ಸಾಂಬಾರೇ ತುಂಬ ಟೇಸ್ಟಾಗಿರುತ್ತೆ ಒಂದೊಂದು ಸತಿ. ಇನ್ನು ಸಾಂಬಾರು ಮಾತ್ರ ತುಂಬ ಚೆನ್ನಾಗಿತ್ತು. ಇನ್ನು ಸಹನ ನಾನು ಇನ್ನು ಗುಂಡ ಕೂತ್ಕೊಂಡ್ಬಿಟ್ಟು ಇನ್ನು ಊಟ ಮಾಡ್ತಾಯಿದ್ದೀವಿ. ಗುಂಡನಿಗೆ ತಿನ್ನಿಸ್ತಾ ಇದ್ದೀನಿ. ಅವನಷ್ಟೇ ಮುದ್ದೆ ಆದರೆ ಪರವಾಗಿಲ್ಲ, ಸ್ವಲ್ಪ ಚೆನ್ನಾಗಿ ತಿಂತಾನೆ. ಈ ಅನ್ನ ಐಟಮ್ಮು ಮತ್ತು ಏನಾದರೂ ಟಿಫನ್ ಐಟಮ್ ಆದರೆ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ. ದೋಸೆ ಚೆನ್ನಾಗಿ ತಿಂತಾನೆ, ಇಡ್ಲಿ ಚೆನ್ನಾಗಿ ತಿಂತಾನೆ, ಮತ್ತು ಮುದ್ದೆ ತಿಂತಾನೆ. ಉಪ್ಪಿಟ್ಟಂದರೆ ಫೇವರೇಟು. ಉಪ್ಪಿಟ್ಟಂತೂ ಮಾಡೋದೇ ಇಲ್ಲ, ಬಿಟ್ಟಿದ್ದೀನಿ. ತುಂಬ ದಿನ ಆಯಿತು ಉಪ್ಪಿಟ್ಟು ಮಾಡಿ. ಈ ಬಿಸಿಲಲ್ಲಿ ನಾವು ಉಪ್ಪಿಟ್ಟು ತಿಂದ್ಬಿಟ್ಟು ಏನೋ ಗತಿ ಆಗಬೇಕು ಅಂತ ಹೇಳಿ ಉಪ್ಪಿಟ್ಟು ತುಂಬ ಅವಾಯ್ಡ್ ಮಾಡ್ತಾಯಿದ್ದೀನಿ. ಹಾಗಾಗಿ ಉಪ್ಪಿಟ್ಟದು ಅವನಿಗೆ ನೆನಪೇ ಬರ್ತಾಯಿಲ್ಲ, ಮರ್ತೇ ಹೋಗ್ಬಿಟ್ಟಿದ್ದಾನೆ ಅನಿಸುತ್ತೆ. ಆ ಥರ ಮರೆಸ್ಬಿಟ್ಟಿದ್ದೀನಿ. ಇಲ್ಲಾಂದರೆ ಯಾವಾಗಲೂ ಕೇಳ್ತಾಯಿದ್ದ, ನನಗೆ ಉಪ್ಪಿಟ್ಟು ಮಾಡಿಕೊಡಮ್ಮ ಅಂತ ಹೇಳ್ಬಿಟ್ಟು. ಅದಕ್ಕೆ ಇವಾಗ ಉಪ್ಪಿಟ್ಟು ಸುದ್ದಿನೇ ಎತ್ತಾಯಿಲ್ಲ, ಸುಮ್ಮನೆ ಆಗಿಬಿಟ್ಟಿದ್ದಾನೆ. ಇನ್ನು 20 ದಿನ ಕರೆಕ್ಟಾಗಿ ಆಯಿತು. ಕೋಳಿ ಆರಿ ಕುಂತ್ಬಿಟ್ಟು ಇನ್ನು ಮರಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಈ ಕಡೆ ಒಂದು ಕುಂದಿರ್ಸಿದ್ವಲ್ವ ಕರೆ ಕೋಳಿ, ಅದು ಆಲ್ರೆಡಿ ಮರಿ ಮಾಡಿಬಿಟ್ಟಿದೆ. ಇನ್ನು ಇಲ್ಲಿ ಮನೆ ಹತ್ರ ಕುಂದಿರ್ಸಿದ್ವಲ್ಲ, ಅದು ಒಂದೊಂದು ಮೊಟ್ಟೆನೇ ಹೊಡ್ಕೊಂಡ್ಬಿಟ್ಟು ಇವಾಗ ಮರಿ ಮಾಡ್ತಾಯಿದೆ. ಇನ್ನು 3 ಕೋಳಿ ಕುಂದಿರ್ಸಿದ್ದು ಟೋಟಲಿ. ಇನ್ನು ಒಂದು ಕೋಳಿ ಬಂದುಬಿಟ್ಟು ಇನ್ನು ಏನಿಲ್ಲ, ಸುಮ್ಮನೆ ನಾರ್ಮಲಾಗೇ ಇದೆ. ಅದನ್ನು ಮರಿ ಮಾಡೋ ಟೈಮ್ ಇನ್ನೂ ಒಂದು 2-3 ದಿನ ಇದೆ ಅನಿಸುತ್ತೆ. ಅದು ಸುಮ್ಮನೆ ಓಡಾಡ್ತಾ ಇರುತ್ತೆ ಎದ್ಬಿಟ್ಟು. ಇವೆರಡು ಮಾತ್ರ ಮರಿ ಮಾಡ್ತಾಯಿದ್ದಾವೆ. ಇದಾಗಲೇ ಫೈನಲಿ ಎಲ್ಲ ಮರಿನೂ ಮಾಡಿದೆ. ಮನೆ ಮುಂದೆ ಕೂತ್ಕೊಂಡಿರೋದು. ಇನ್ನು ಇವತ್ತು 2-3 ಮಾಡಿತ್ತು. ಇನ್ನು ತುಂಬ ಮೊಟ್ಟೆ ಇದ್ದಾವೆ. ಒಂದು 2-3 ದಿನದಲ್ಲಿ ಎಲ್ಲ ಕೂಡ ಕ್ಲಿಯರ್ ಮಾಡುತ್ತೆ. ಇನ್ನು ಮಕ್ಕಳು ಕೂಡ ಆಟ ಆಡ್ತಾಯಿದ್ರು. ಇನ್ನು ಎಲ್ಲ ಮುಗಿಸ್ಕೊಂಡು ಇನ್ನು ಊಟ ಎಲ್ಲ ಮುಗಿಸಿ ಎಲ್ಲ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ಬಾಗಿಲು ಹಾಕ್ಕೊಂಡು ಇನ್ನು ಮಲ್ಕೊಳ್ಳೋದಕ್ಕೆ ಇಲ್ಲಿಗೆ ಬಂದ್ವಿ. ಇಲ್ಲಿಗೆ ಬಂದ ತಕ್ಷಣವೇ ಇನ್ನು ನಮ್ಮ ಗುಂಡನ ಸ್ಟಾರ್ಟು. ನಾವಿಬ್ಬರು ಇದ್ದಾಗ್ಲೂ ಸಾಯಂಕಾಲ ಟೈಮಿಗೆ ಬರೆಸ್ತೀವಿ. ಇನ್ನು ಸಹನ ಇದ್ಲಲ್ವ, ಇನ್ನು ನೋಡ್ಕೊಂಡು ಬಿಡು ಅಂತ ಹೇಳ್ಬಿಟ್ಟು ಇನ್ನು ಅವಳಿಗೆ ಅವನ್ನ ಒಪ್ಪಿಸ್ಬಿಟ್ಟು ಇನ್ನು ಸುಮ್ಮನೆ ಗಾಳಿಗೆ ಹಿಂಗೆ ಅಡ್ಡಾಡ್ತಾ ಇದ್ದೆ ನಾನು. ಅಂದರೆ ಅಂಗನವಾಡಿ ರಜೆ ಕೊಟ್ಟಾಗಿಂದ ಕೂಡ ಗ್ಯಾಪ್ ಕೊಟ್ಟಿಲ್ಲ, ಹಿಂಗೆ ಇದೇ ಥರನೇ ಬರೆಸ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.